ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಣೇಶ್ ಉಪರ್ ಮಾತನಾಡ್ತಿರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಏನಿಲ್ಲದೇ ಬ್ಲಾಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಏನಿಲ್ಲದೇ ಬ್ಲಾಗ್ ಮಾಡೋ ಹೊಸ ಬ್ಲಾಗರಿಗೆ ಏನಪ್ಪ ಅಂದರೆ ಒಂದು ಮೊಬೈಲ್ ಇದ್ದರೆ ಸಾಕು ಬ್ಲಾಗ್ ಮಾಡ್ಬೋದು. ಸೆಲ್ಫಿ ಕ್ಯಾಮ್ರಾ ಇರುತ್ತೆ, ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಈ ಥರ ಹಿಡ್ಕೊಳ್ಳಿ. ಈ ಥರ ತಳಗಡೆ ಹಿಡ್ಕೊಬಿಡಿ. ತಳಗಡೆ ಹಿಡ್ಕೊಂಡಿದ್ರೆ ಫೇಸು ಕ್ಲಿಯರಿಟಿಯಾಗಿ ಬರಲ್ಲ. ಈ ಥರ ಮೊದಲು ಮಾಡ್ತಿರೋ ಬ್ಲಾಗು ಈ ಥರ ಮೇಲ್ಗಡೆ ಹಿಡ್ಕೋಬೇಕು ಕ್ಯಾಮ್ರಾನ, ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿಕೊಂಡು. ಆವಾಗ ನೀವು ಫ್ರಂಟು ತೋರಿಸ್ಬೇಕಾಗತ್ತೆ, ಹಿಂದ್ಗಡೆ ಏನಿರುತ್ತೆ ಅದನ್ನು ತೋರಿಸ್ಬೇಕಾಗತ್ತೆ. ಆವಾಗ ಹಿಂದ್ಗಡೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ಬೇಕು. ಇಲ್ಲಾಂದರೆ ಯಾರು ವೀಡಿಯೋನ ಜಾಸ್ತಿ ನೋಡಲ್ಲ. ಬರೀ ನಮ್ಮ ಫೇಸೇ ಕವರ್ ಆಗ್ತಾಯಿದ್ರೆ ಈ ಥರ ಹಿಡ್ಕೊಂಡ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನೂ ಕಾಣಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಕೊಂಡು ತೋರಿಸ್ಬೇಕಾಗತ್ತೆ ಎಲ್ಲ ಪ್ಲೇಸ್ ಆಗಲಿ ಏನೇ ಆಗಲಿ. ಸುಮ್ಮನೆ ಸೆಲ್ಫಿ ಸ್ಟಿಕ್ ತೊಗೊಳ್ಳೋದು ಮೈಕೇ ಬೇಕು ನಮ್ಮನ್ನು ಬ್ಲಾಗ್ ಮಾಡೋಕಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ. ಇನ್ನೂ ಯೂಟ್ಯೂಬಲ್ಲಿ ದುಡ್ಡು ಬರ್ತೈತೆ, ಪೇಮೆಂಟ್ ಬರ್ತೈತೆ ಅಂದರೆ ಅವೆಲ್ಲ ಇನ್ವೆಸ್ಟ್ ಮಾಡಿ ಬ್ಲಾಗ್ ಮಾಡ್ಬೋದು. ಸುಮ್ಮನೆ ನನ್ನ ಹತ್ರ ಏನಿಲ್ಲ, ರೆಡ್ಮಿ 10 Pro ಮೊಬೈಲ್ ಇರೋದು. ನಾನು ಇದೇ ಮೊಬೈಲಲ್ಲಿ ಬ್ಲಾಗ್ ಮಾಡೋದು. ಏನು ನನ್ನ ಹತ್ರ ಏನು ಪರ್ಚೇಸ್ ಮಾಡಿಲ್ಲ. ಸೆಲ್ಫಿ ಸ್ಟಿಕ್ ಒಂದು ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ. ನೀವು ಪರ್ಚೇಸ್ ಮಾಡಬೇಡಿ. ಸುಮ್ಮನೆ ಮೊದಲೇ ಪರ್ಚೇಸ್ ಮಾಡಿಕೊಂಡು ದುಡ್ಡು ಬರಲಿಲ್ಲ, ಏನು ನಮಗೆ ಮಾತಾಡೋಕ್ಕಾಗಿಲ್ಲ, ಹೊರಗಡೆ ಹೋಗಿ ಪಬ್ಲಿಕಲ್ಲಿ ಭಯ ಆಗ್ತೈತೆ ಅಂದರೆ ಒಂದು 4 ಜನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಧೈರ್ಯ ಬರುತ್ತೆ ಅವಾಗ ಬ್ಲಾಗ್ ಮಾಡೋಕ್ಕೆ. ಜನರು ನೋಡ್ತಾರೆ, ಎಷ್ಟೊತ್ತಂದು ನೋಡ್ತಾರೆ ಜನರು. 1 ನಿಮಿಷ ನೋಡ್ತಾರೆ, 2 ನಿಮಿಷ ನೋಡ್ತಾರೆ. ನಿಮ್ಮ ಪಾಡಿಗೆ ನೀವು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರಿ ಮೊಬೈಲ್ ಹಿಡ್ಕೊಂಡು ಈ ಥರ. ಅವಾಗ ಅವ್ರೇನು ಕೇಳಲ್ಲ. ಒಬ್ಬೊಬ್ರು ಇಂಟ್ರೆಸ್ಟ್ ಇದ್ದರೆ ಅವರೇ ಕೇಳ್ತಾರೆ, ಬ್ರೋ ನಿಮ್ಮ ಐಡಿ ಹೇಳಿ ಅಂತ. ನಿಮ್ಮ ಐಡಿ ಹೇಳಿ ನಿಮ್ಗೇನೋ ಸುಮ್ಮಸ್ ಬರುತ್ತೆ, ಇನ್ನೂ ಮಾಡಬೇಕಲ್ಲ ನಾನು ಅಂತ. ಅದಕ್ಕೆ ಹೇಳೋದು, ಫಸ್ಟು ಏನೇ ಇನ್ವೆಸ್ಟ್ ಮಾಡಬೇಡಿ. ಸೆಲ್ಫಿ ಸ್ಟಿಕ್ಕು ಮೈಕೇ ಬೇಕು ಅಂತ ಏನಿಲ್ಲ. ಮೈಕ್ ಇದ್ರೆ ಏನಿಲ್ಲ, ನಮ್ಮ ವಾಯ್ಸ್ ನಮಗೆ ಒಂದು ಸ್ವಲ್ಪ ಕ್ಲಿಯರಿಟಿ ಕೊಡುತ್ತೆ. ಜಾಸ್ತಿ ವಾಯ್ಸ್ ಕೇಳಿಬರುತ್ತೆ, ವಾಯ್ಸ್ ಕ್ಲಿಯರಿಟಿ ಬರುತ್ತೆ. ಇವಾಗ ಪ್ರೆಸೆಂಟ್ ಇರೋದು ಯೂಟ್ಯೂಬಲ್ಲಿ ಕ್ಯಾಮ್ರಾ ಕ್ಲಿಯರಿಟಿ, ಮೈಕ್ ಒಂದು ಬೇಕಷ್ಟೇ. ಬಟ್ ನಾನು ಇನ್ನೂ ಪರ್ಚೇಸ್ ಮಾಡಿಲ್ಲ, ಇನ್ನೂ ಪರ್ಚೇಸ್ ಮಾಡಬೇಕು ಇನ್ನು. ಆಮೇಲೆ ನೋಡೋಣ, ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಾದಮೇಲೆ ನೋಡೋಣ ಅವೆಲ್ಲ ಪರ್ಚೇಸ್ ಮಾಡೋದಂತ ಸುಮ್ಮನಾಗಿದ್ದೀನಿ. ಈ ಥರ ಮೇಲ್ಗಡೆ ಹಿಡ್ಕೊಳ್ಳಿ. ಮೇಲ್ಗಡೆ ಹಿಡ್ಕೊಂಡಾಗ ಸನ್ಲೈಟ್ ನಿಮ್ಮ ಎದುರುಗಡೆ ಫೇಸ್ ಹೊಡಿಯುತ್ತೆ ಸನ್ಲೈಟು. ಅದೇ ನಮ್ಮದು ಲೈಟು ಅಂತ ತಿಳ್ಕೊಳ್ಳಿ. ಈ ಥರ ತಳಗಡೆ ಹಿಡ್ಕೊಂಡಾಗ ಅಷ್ಟೊಂದು ಸನ್ಲೈಟ್ ಬಿಡ. ನಿಮಗೆ ಗೊತ್ತಾಗುತ್ತೆ ಅಲ್ವಾ ಹೆಂಗೆ ಮಾಡಿದ್ರೆ ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತ. ನೋಡಿ, ವಿಡಿಯೋ ಮಾಡಿ ಬ್ಲಾಗ್ ಮಾಡಿ. ಆದಷ್ಟು ಇವಾಗ ಕನ್ನಡದವರು ತುಂಬ ಜನ ಬ್ಲಾಗ್ ಮಾಡ್ತವ್ರೆ ಹಿಂದಿಗಿಂತ. ಬಟ್ ಕನ್ನಡದವ್ರಿಗೆ ಅಷ್ಟೇನು ಸಬ್ಸ್ಕ್ರೈಬ್ ಇಲ್ಲ ಜಾಸ್ತಿ. ಯಾರು 1 ಮಿಲಿಯನಲ್ಲಿ 2 ಮಿಲಿಯನಲ್ಲಿ ಜಾಸ್ತಿ ಯಾರಿಗೂ ಇಲ್ಲ. ಇನ್ನು ಹಿಂದಿಯವರಿಗೆ ಬೇಜಾನ ಐತೆ. ಪರ್ಚೇಸ್ ಮಾಡಿ. ಬಟ್ ಸೆಲ್ಫಿ ಸ್ಟಿಕ್ಕು 2000 3000 ಕೊಟ್ಬಿಟ್ಟು ತೊಗೊಂಡು ಪರ್ಚೇಸ್ ಮಾಡ್ತೀರಾ. ಬಟ್ ಹೊರಗಡೆ ಹೋಗಿ ಬ್ಲಾಗ್ ಮಾಡೋಕ್ಕಾಗಲ್ಲ ನಿಮ್ಮನ್ನು. ಯಾಕೆ ಭಯ ಆಗುತ್ತೆ. ಅವ್ರ ಜನಗಳು ಆ ಥರ ಮಾತಾಡ್ತಾರೆ, ಈ ಥರ ಮಾತಾಡ್ತಾರೆ, ಅವ್ರು ನಮ್ಮನ್ನು ನೋಡ್ತಾರೆ ಅಂತ ಅವ್ರು ಮಾಡೋಕ್ಕಾಗಲ್ಲ. ಸುಮ್ಮನೆ ಪರ್ಚೇಸ್ ಮಾಡಿ ವೇಸ್ಟ್ ಆಗುತ್ತೆ. ಮೈಕಿ ತೊಗೋತೀರಾ 5000 6000 7000 ಕೊಟ್ಬಿಟ್ಟು, ಅದನ್ನು ಯೂಸ್ ಆಗೋಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ, ಏನು ಯೂಸ್ ಆಗೋಲ್ಲ ನಮಗೆ. ಎಲ್ಲ ದುಡ್ಡು ವೇಸ್ಟ್ ಆಗುತ್ತೆ ಅವಾಗ. ಓಕೆ ಗಾಯ್ಸ್, ಇವಾಗ ಸೆಲ್ಫಿ ಸ್ಟಿಕ್ ತೊಗೊಂಡ್ರಿ ಅಂದರೆ ಸೆಲ್ಫಿ ಸ್ಟಿಕ್ ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡಿರ್ತಾರೆ. ಮೊಬೈಲ್ ಆದರೆ ಈ ಥರ ಹಿಡ್ಕೋಬೇಕು. ಆದರೆ ಸೆಲ್ಫಿ ಸ್ಟಿಕ್ ತೊಗೊಂಡಿದ್ರೆ ಈ ಥರ ಕಟ್ಟಿಗೆ ಹಿಡ್ಕೊಂಡು ಥರ ಹೋಗ್ತಾ ಇರ್ತಾರೆ. ಮೈಕು ಅಲ್ಲೇ ಅಟ್ಯಾಚ್ ಆಗಿರುತ್ತೆ ಸೆಲ್ಫಿ ಸ್ಟಿಕ್ಕಿಗೆ, ಮತ್ತು ಸೆಲ್ಫಿ ಸ್ಟಿಕ್ಕು ಕೈಯಲ್ಲಿ ಹಿಡ್ಕೊಂಡಿರುತ್ತೆ. ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು ಈ ಥರ ಕಡ್ಡಿ ಹಿಡ್ಕೊಂಡು. ಆದರೆ ಮೊಬೈಲ್ ಆ ಥರ ಅಲ್ಲ. ಮೊಬೈಲ್ ಈ ಥರ ಹಿಡ್ಕೊಂಡು ಈ ಥರ ತೋರಿಸ್ಬೇಕು. ತಳಗಡೆ ಮತ್ತು ಈ ಕಡೆ ಫುಲ್ ಮೇಲ್ಗಡೆ ಎಲ್ಲ ಕವರ್ ಮಾಡ್ಕೊಂಡು ನಾವು ಮೊಬೈಲ್ ಆದರೆ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡಿದ್ರೆ ಏನಿಲ್ಲ, ಈ ಥರ ಕಡ್ಡಿ ಹಿಡ್ಕೊಂಡು ಆ ಥರ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮೊಬೈಲಲ್ಲಿ ಮಾಡ್ತಿದ್ರೆ ಜಾಸ್ತಿ ಸೆಲ್ಫಿ ಕ್ಯಾಮ್ರಾದಿಂದ ಮಾಡಬೇಡಿ, ಬ್ಯಾಕ್ ಕ್ಯಾಮ್ರಾದಿಂದ ಈ ಥರ ಹಿಡ್ಕೊಂಡು ಮಾಡಿ. ಯಾಕೆಂದರೆ ಇವಾಗ ಎದುರುಗಡೆ ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತೀರ, ಸಡನ್ಲಿ ಎದುರುಗಡೆ ಬರುತ್ತೆ. ಅವಾಗ ಈ ಥರ ತೋರ್ಸೋಕ್ಕಾಗಲ್ಲ. ಯಾಕೆ ಈ ಬ್ಯಾಕ್ ಕ್ಯಾಮ್ರಾ ಓಪನ್ ಇರುತ್ತೆ. ಅವಾಗ ಏನು ಮಾಡೋಕ್ಕಾಗುತ್ತೆ, ಈ ಥರ ತೋರಿಸಿದ್ರೆ ಮುಗಿದು ಅವಾಗ ಕವರ್ ಆಗ್ತಾ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು ಈ ಥರ ಹಿಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಜಾಸ್ತಿ ಸೆಲ್ಫಿ ಕ್ಯಾಮ್ರಾ ಈ ಥರ ಹಿಡ್ಕೊಂಡು ಯೂಸ್ ಮಾಡಬೇಡಿ. ಈ ಥರ ಹಿಡ್ಕೊಂಡು ಮಾಡಿ. ಅವಾಗ ಎದುರುಗಡೆ ಏನೇ ಬಂದಿದ್ರು ಸಡನ್ಲಿ ಅವಾಗ ಈ ಥರ ಮಾತಾಡಿಸ್ಬೋದು. ಇಲ್ಲ ಎದುರುಗಡೆ ಬಂದಿದ್ರು ಈ ಕಡೆ ಬರ್ತಾರೋ ಈ ಥರ ಹಿಡ್ಕೊಂಡು ಆರಾಮಾಗಿ ಮಾತಾಡಿಸ್ಬೋದು. ಪರ್ಚೇಸ್ ಮಾಡಿ, ನಾನು ಬೇಡ ಅಂತನಲ್ಲ. ಬಟ್ ನಿಮಗೆ ಧೈರ್ಯ ಇದ್ದರೆ, ನಿಮ್ಗೆ ಹುಮ್ಮಸ್ಸಿದ್ರೆ, ನಾನು ಇದು ಮಾಡಲೇಬೇಕು ಚಾಲೆಂಜಾಗಿ ನಿಂತ್ಕೊಂಡಿದ್ರೆ ಪರ್ಚೇಸ್ ಮಾಡಿ ತೊಗೊಳ್ಳಿ. ಮೊದಲು ಮಾಡ್ಬೇಕಂದ್ರೆ ಮೊದಲು ಧೈರ್ಯ ಬೇಕು. ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಗುರಿ ಇಟ್ಕೊಳ್ಳಿ. ಯೂಟ್ಯೂಬರ್ ನಾನು ಆಗಲೇಬೇಕು ಇವಾಗ ಅಂದರೆ ಅವಾಗಿಂದ ಸ್ಟಾರ್ಟ್ ಮಾಡಿ. ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ 1-2 ವೀಡಿಯೋ ಮಾಡಿದೆ ಮತ್ತೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಐಡಿಗೆ ನಿಮಗೆ ಬ್ಯಾನ್ ಆಗೋ ಸಾಧ್ಯತೆ ಇರುತ್ತೆ, ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ. ಯಾವಾಗಲೂ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ಫಸ್ಟ್ ಬ್ಲಾಗರಿಗೆ ಏನಪ್ಪ ಅಂದರೆ, ಡೈಲಿ ಬ್ಲಾಗ್ ಮಾಡಿ, ಡೈಲಿ ಅಪ್ಲೋಡ್ ಮಾಡಿ. ಇವತ್ತು ಮಾಡಿದ್ರೆ ಇವತ್ತು ಡೈಲಿ ಬ್ಲಾಗ್, ಮತ್ತು ನೆಕ್ಸ್ಟ್ ಡೇ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಾರೆ. 1 ತಿಂಗಳಲ್ಲ 2 ತಿಂಗಳು ಡೈಲಿ ಅಪ್ಲೋಡ್ ಮಾಡಿ ವಿಡಿಯೋ. ಶಾರ್ಟ್ಸು ಸಾಯಂಕಾಲ ಶಾರ್ಟ್ ಮಾಡಿ. ಟೈಮಿಂಗ್ ಇರುತ್ತೆ ಅಲ್ಲಿ ಬೈಟಿ ಸ್ಟುಡಿಯೋದಲ್ಲಿ ಹೋಗಿ ನಿಮ್ಮ ಟೈಮಿಂಗ್ ಇರುತ್ತೆ. ನಿಮ್ಗೆ ಫಾಲೋವರ್ಸ್ ಅದೇ ಟೈಮಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿ. ಯಾಕೆ ಹೊಸ ಬ್ಲಾಗರ್ ಇರ್ತಾರೆ ನೀವಿನ್ನು ಇವಾಗ.
ಯಾಕೆ ಅವಾಗ ಇನ್ನೂ ಯಾರಿಗೂ ರೀಚ್ ಆಗಲ್ಲ ವೀಡಿಯೋ. ಏನೋ ಒಂದು 10K ಒಂದು 1 ಲ್ಯಾಕು ಸಬ್ಸ್ಕ್ರೈಬರ್ ಅಂದರೆ ಅವಾಗ ನೀವು ಯಾವಾಗ ಬೇಕಾದ್ರೂ ಅಪ್ಲೋಡ್ ಮಾಡಿ ವೀಡಿಯೋ, ಅವಾಗ ಅಷ್ಟೇಂದ್ರೆ ಒಂದು 10K ಆದರೂ ನೋಡ್ತಾರೆ, 1K ಆದರೂ ನೋಡ್ತಾರೆ. ಇವಾಗ ನಾವು ನ್ಯೂ ಬ್ಲಾಗರ್ ಇರ್ತೀವಿ, ಯಾರೂ ನೋಡಲ್ಲ. ನಮ್ಮ ಫಾಲೋವರ್ಸ್ ಎಷ್ಟು ಜನ ಇರ್ತಾರೆ ಅಷ್ಟೇ ಜನ, ಯೂಸು ಬರಲ್ಲ ನಮಗೆ, ನೀವು ಯೂಟ್ಯೂಬರ್ ಕೊಡಲ್ಲ. ಅವಾಗ ನೀವು ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ರೆ ಯೂಟ್ಯೂಬರ್ ಮೇಲೆ ಪೋಸ್ಟ್ ಬಿಡ್ತಾರೆ, ಇವನು ಡೈಲಿ ಬ್ಲಾಗ್ ಬಿಡ್ತಾನಪ್ಪ, ಮತ್ತೆ ನೆಕ್ಸ್ಟ್ ಸ್ಟೆಪ್ ಕೊಡೋಣ ಅಂತ. ಡೈಲಿ ಬಿಡೋಕ್ಕಾಗಲ್ಲ, 8 ದಿವಸದಲ್ಲಿ 3 ದಿವಸ ಬಿಡಿ, 3 ದಿವಸ ವಾರದಲ್ಲಿ 3 ದಿವಸ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ದಿವಸ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಒಂದೇ ಬ್ಲಾಗ್ ಬಿಡಿ, ಬಟ್ 8 ದಿವಸದಲ್ಲಿ 1 ಬ್ಲಾಗ್ ಬಿಡಿ. ಅದರೊಳಗಡೆ ಬ್ಲಾಗಲ್ಲಿ ಏನಾದ್ರು ಕಂಟೆಂಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಮಾಡಿದೆ ನಾನು ಬಿಟ್ಟೆ ಬ್ಲಾಗ್ ಅಂದರೆ ಏನು ಯೂಸ್ ಆಗಲ್ಲ, ಯೂಸು ಬರಲ್ಲ, ಲೈಕ್ಸು ಬರಲ್ಲ, ವಾಚ್ ಅವರು ಕಂಪ್ಲೀಟ್ ಆಗಿಲ್ಲ. ಮೇನ್ ಅಂದರೆ ವಾಚ್ ಅವ್ರು ಕಂಪ್ಲೀಟ್ ಆಗ್ಬೇಕು ನಮ್ಮ ಯೂಟ್ಯೂಬರ್ಗೆ, 1000 ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು. ಓಕೆ ಗೈಸ್, ಮತ್ತೆ ಲೈವ್ ಬನ್ನಿ, ಜಾಸ್ತಿ ಲೈವ್ ಬನ್ನಿ, ಯೂಟ್ಯೂಬಲ್ಲಿ ಲೈವ್ ಬನ್ನಿ. ಇವಾಗ ಯೂಟ್ಯೂಬಲ್ಲಿ ಅರ್ಧ ತಾಸು ಲೈವ್ ಬಂದರೆ 2 ತಾಸು ಈ ಥರ ರೀಚ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೊದಲೇ ಇವಾಗ ಸಾಯಂಕಾಲ 6 ಗಂಟೆಗೆ ಲೈವ್ ಬರೆದಿದ್ದರೆ ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರೇ ಆಗಲಿ ಅವರಿಗೆಲ್ಲ ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸಲ್ಲಿ ಹಾಕ್ಬಿಡಿ, ಇವತ್ತು ಯೂಟ್ಯೂಬಲ್ಲಿ ಲೈವ್ ಬರ್ತಿದ್ದೆ ಎಲ್ಲರೂ ಬನ್ನಿ ಅಂತ. ಅವರು ಬಂದಿದ್ದರೆ ವಾಚ್ ಅವರಲ್ಲಿ ಬೇಗ ಲೈವ್ ಬನ್ನಿ, ಜಾಸ್ತಿ 4000 ಅವರ್ ಕಂಪ್ಲೀಟ್ ಆಗುತ್ತೆ. ಬೇಗ ಜಾಸ್ತಿ ಲೈವ್ ಬರೋಕ್ಕೆ ಟ್ರೈ ಮಾಡಿ. ಡೈಲಿ 2 ದಿವಸಕ್ಕೊಂದ್ಸಲ, ಅರ್ಧ ತಾಸಲ್ಲಿ 1 ತಾಸಲ್ಲಿ, ಈ ಥರ ಯೂಟ್ಯೂಬಲ್ಲೇ ಒಂದು ಸ್ವಲ್ಪ ಟೈಮ್ ಕೊಡಿ ಯೂಟ್ಯೂಬ್ಗೆ ಅಂತ. ನೀವು ಟೈಮ್ ಕೊಟ್ಟಿದ್ರೆ ಅದು ನಿಮ್ಗೆ ಏನಾದರೂ ಕೊಡೋದಿಲ್ಲ ಅಂದರೆ ಏನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಯೂಟ್ಯೂಬಲ್ಲಿ ಕಷ್ಟಪಡ್ಬೇಕು ಮೊದಲು. ಮತ್ತು ಬ್ಲಾಗ್ ಮಾಡ್ತೀರಾ, ಎಡಿಟ್ ಮಾಡೋಕ್ಕಂತೂ ಬೇಜಾನ್ ಆ್ಯಪ್ ಐತೆ, VN ಐತೆ, ಕ್ಯಾಪ್ಕಟ್ ಐತೆ, ಇನ್ಸ್ಟಾನೋ ಮತ್ತು ತುಂಬ ಬೇಜಾನ್ ಆ್ಯಪ್ಗಳೈತೆ. ಮಾಮೂಲಿ ಇವು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ನೀವು ಇವತ್ತೇ ಬ್ಲಾಗ್ ಅಪ್ಲೋಡ್ ಮಾಡಿದ್ದು ಇವತ್ತೇ ಅಪ್ಲೋಡ್ ಮಾಡೋಕ್ಕಂದರೆ ಆ ಥರ ಏನು ಮಾಡಬೇಡಿ. 1-2 ದಿವಸ ಮುಂಚೆ ಬ್ಲಾಗ್ ಮಾಡಿ, ಎಡಿಟ್ ಮಾಡಿ, ಹೇಗೈತೆ ಬ್ಲಾಗ್, ಒಳಗಡೆ ಏನಾದರೂ ಕಂಟೆಂಟ್ ಐತಾ ಇಲ್ಲ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡಿ ಬ್ಲಾಗ್. ಇಲ್ಲ ಸುಮ್ಮನೆ ಏನು ಕಂಟೆಂಟ್ ಇಲ್ಲ, ಇವತ್ತು ನಾನು ಬಿಡಲೇಬೇಕು 6 ಗಂಟೆಗೆ, ಇನ್ನೊಂದು 4-5 ವರ್ಷ ಐತೆ ಟೈಮ್, ಇವತ್ತು ಬಿಟ್ಟಿಲ್ಲ ಅಂದರೆ ತುಂಬ ದಿವಸ ಬ್ಲಾಗ್ ಬಿಡಲಿಲ್ಲ ಅಂದರೆ ಅದು ಸುಮ್ಮನೆ ಮಾಡು ವೇಸ್ಟ್ ಆಗುತ್ತೆ, ವ್ಯೂಸ್ ಬರಲ್ಲ, ಒಳಗಡೆ ಏನು ಕಂಟೆಂಟು ಇರಲ್ಲ, ಏನೂ ಇರಲ್ಲ. ಆ ಥರ ಮಾಡಬೇಡಿ ಯಾರು ತಪ್ಪು. ಬ್ಲಾಗ್ ಇನ್ನೊಂದು 2 ದಿವಸ ಮುಂಚೆ ಅಪ್ಲೋಡ್ ಮಾಡೋದೈತೆ ಅಂದರೆ ಅವಾಗ 1-2 ದಿವಸ ಮುಂಚೆನೇ ಬ್ಲಾಗ್ ಮಾಡಿ ಎಡಿಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ ಗೈಸ್, ಮತ್ತೇನಪ್ಪ ಅಂದರೆ ಲಾಸ್ಟು ಸೆಲ್ಫಿ ಸ್ಟಿಕ್ ತೊಗೊಳ್ಳಿ, ಬಟ್ ಕಮ್ಮಿ ರೇಟಿಂದ ಪರ್ಚೇಸ್ ಮಾಡಿ ಸ್ಟಾರ್ಟಿಂಗು, ಆಮೇಲೆ ಜಾಸ್ತಿ ಹೋಗಿ. ಇವಾಗ ಒಂದು 300-400 ರೂಪಾಯಿ ಸೆಲ್ಫಿ ಸ್ಟಿಕ್ ಸಿಗ್ಬಿಡುತ್ತೆ ಈಸಿಯಾಗಿ. ನಾನು ತೊಗೊಂಡಿದ್ದೇನಲ್ಲ, ನಂದು ವೀಡಿಯೋ ಐತೆ ನೋಡಿ, ಅದೂ ಚೆನ್ನಾಗೈತೆ ಪ್ರಾಡಕ್ಟು, ತೊಗೊಂಡು ಯೂಸ್ ಮಾಡ್ತಿದ್ದೀನಿ. ಈ ಬ್ಲಾಗು ಅದೇ ಸೆಲ್ಫಿ ಸ್ಟಿಕ್ ಎದುರುಗಡೆ ಕ್ವಿಟ್ ಮಾಡ್ತಾಯಿದ್ದೀನಿ. ಬಟ್ ಮೊಬೈಲ್ ಅಂತೂ ನನಗೆ ಐಫೋನೇ ಬೇಕು, ಅದೇ ಬೇಕು, ಕ್ಯಾಮ್ರಾ ಕ್ಲಿಯರಿಟಿ ಬಂತು ಅಂತ ಪರ್ಚೇಸ್ ಮಾಡಲೇಬೇಡಿ. ನೀವು ಮುಂಚೆ ಮೊದಲು ನಿಮ್ಮ ಹತ್ರ ಯಾವ ಮೊಬೈಲ್ ಇರುತ್ತೆ ಅದೇ ಮೊಬೈಲಲ್ಲಿ ಬ್ಲಾಗ್ ಮಾಡಿ. ಅದರಿಂದ ನಿಮ್ಗೆ ಏನಾದರೂ ನಾನು ಮುಂಚೆ ಮಾಡ್ತೀನಿ, ನಾನು ಕನ್ಫರ್ಮ್ ಐತೆ, ನಾನು ಹೆಂಗೂ ಮಾಡ್ತೀನಿ, ನಾನು ಗೆಲ್ತೀನಿ ಯೂಟ್ಯೂಬಲ್ಲಿ ಅಂದರೆ ಪರ್ಚೇಸ್ ಮಾಡಿ. ನಾನು ಬೇಡ ಅಂತನಲ್ಲ, ನಾನು ನೋಡೋಣ ಇನ್ನು ಮುಂದಂತೆ ಸುಮ್ಮನಾಗಿದ್ದೀನಿ. ನಾನು ಇನ್ನು ಮೈಕ್ ತೊಗೊಳ್ಳಿ, ಮೈಕ್ 4000-5000 ಅಂತೂ ಕ್ವಾಲಿಟಿ ಸಿಗುತ್ತೆ. 10,000ಕ್ಕೆ ಹೋದ್ರೆ ಇನ್ನೂ ಕ್ವಾಲಿಟಿ ಸಿಗುತ್ತೆ. ನೀವು ಶಾರ್ಟ್ ಮೂವಿನೂ ಮಾಡ್ಬೋದು, ಏನೂ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಇದ್ದರೆ ಒಂದು 400-500-600 ಅಷ್ಟೇ. ಸುಮ್ಮನೆ ಇಲ್ಲಿ ಹಾಕೊಳ್ಳೋಕೆ ಇರುತ್ತಲ್ಲ ಒಂದು ಚಿಕ್ಕದು, ಅದಷ್ಟು ತೊಗೊಳ್ಳಿ ಸಾಕು ಬ್ಲಾಗ್ ಮಾಡೋಂಗಿದ್ರೆ. ಅದು ನೀವು ಮಾಡ್ತೀವಿ ಅಂತ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಏನೂ ಪರ್ಚೇಸ್ ಮಾಡಬೇಡಿ ಯೂಟ್ಯೂಬ್ಗೋಸ್ಕರ. ಆಮೇಲೆ ಮಾಡಿ, ಯೂಟ್ಯೂಬಲ್ಲಿ ಪೇಮೆಂಟ್ ಬಂತು ಅಂದರೆ ಆಮೇಲೆ ಮಾಡಿ ಪರ್ಚೇಸ್, ನಾನು ಬೇಡ ಅಂತನಲ್ಲ. ಸುಮ್ಮನೆ ಪರ್ಚೇಸ್ ಮಾಡಿಬಿಟ್ಟು ನಾನು ಧೈರ್ಯನಲ್ಲಿ ಎದುರುಗಡೆ ಹೋಗ್ಬಿಟ್ಟು ಮಾಡೋಕ್ಕೆ ಆಗಲ್ಲ, ಇವಾಗ ಎಲ್ಲ ತೊಗೊಂಡೆ ಬಟ್ ಜನ ಈ ಥರ ಅಂತವ್ರೆ ಅಂತ ಮತ್ತೆ ಬೇರೆಯವ್ರು ಕೊಡೋಕ್ಕೂ ಆಗಲ್ಲ. ಸುಮ್ಮನೆ ಇಟ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ನ್ಯೂ ಬ್ಲಾಗರ್ಗೆ ಏನೇನು ಬೇಕು ಇದಿಷ್ಟು ಹೇಳಿದ್ದೀನಿ ಆಯ್ತು ಅಷ್ಟೇ. ಮತ್ತೇನು ಬೇಡ, ಒಂದು ಮೊಬೈಲ್ ಇದ್ದರೆ ಸಾಕು, ಧೈರ್ಯ ಇರಬೇಕು, ಎದುರುಗಡೆ ನಾನು ಮಾಡ್ತೀನಿ ಅಂತ ಇರಬೇಕು ಅನ್ನೋದು ಆಯ್ತು ಅಷ್ಟೇ. ಓಕೆ, ಬಾಯ್.